ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಚಿಗು ಮೀಡಿಯಾ ಯೂಟ್ಯೂಬ್ ಚಾನಲ್ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ, ಇದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವರ್ಕ್ ನಾವು ಎಲ್ಲಿದ್ದೀವಿ? ಇವತ್ತು ದಾವಣಗೆರೆ ನಾವಿದ್ದೀವಿ. ದಾವಣಗೆರೆ ಜಿಲ್ಲೆ ಒಳಗಡೆ ಒಂದು ವರ್ಕ್ ಮಾಡ್ತಾಯಿದ್ದೀವಿ. ಸಿಟಿ ಒಳಗಡೆ ನಮ್ಮ ವರ್ಕು ರೆಡಿಮೇಡ್ ಕಾಂಪೌಂಡ್ ವಾಲ್, ಸೊ ಒಂದು ವರ್ಕ್ ಮಾಡ್ತಾಯಿದ್ದೀವಿ. ಸೊ ನಾವು ಒಂದು ವಿಚಾರ ಏನು ಅಂದರೆ, ಎಲ್ಲರ ಜೀವನದಲ್ಲೂ ಕೂಡ ಒಂದಿರುತ್ತೆ, ಮನೆ ಕಟ್ಟಬೇಕು ಅಂತೇಳಿ. ಬಟ್ ಮನೆ ಕಟ್ಟಿದ ಮೇಲೆ ಅದು ಇನ್ನೂ ಸುಂದರವಾಗಿ ಕಾಣೋಕ್ಕೆ ಕಾಂಪೌಂಡ್ ಹಾಕಬೇಕು, ಓಕೆನಾ? ಇದು ಕಾಂಪೌಂಡ್ ಹಾಕೋ ವಿಚಾರದಲ್ಲಿ ತುಂಬ ಒಂದು ಯೋಚನೆ ಮಾಡಿ ಹಾಕಿ. ಕಡಿಮೆ ಬಜೆಟಲ್ಲಿ ತುಂಬ ಅಲ್ಟಿಮೇಟಾಗಿ ಕಾಣುವಂಥದ್ದು ನಮ್ಮ ರೆಡಿಮೇಡ್ ವಾಲ್ ಕಾಂಪೌಂಡು. ಸೊ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಇವತ್ತು ಇನ್ನೂ ಒಂದು ಪ್ರಮುಖ ವಿಷಯ ಏನು ಗೊತ್ತಾ? ಈ ಒಂದು ಮನೆ ಅತಿ ಕಡಿಮೆ ಬಜೆಟಲ್ಲಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಟಿಮೇಟಾಗಿ. ಆ ಒಂದು ವಿಡಿಯೋನ ನೀವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊನೆವರೆಗೂ ಸಿಗುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬಟ್ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇದು ಪೂರ್ತಿ ವಿಡಿಯೋ ನೀವು ನೋಡ್ಕೊಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಬಂಧುಗಳೇ, ನೀವೇನಾದರೂ ಮನೆ ಕಟ್ಟಬೇಕು ಅಂತ ಒಂದು ಜಾಗ ಇಟ್ಕೊಂಡಿದ್ರೆ ಅದಕ್ಕೆ ಒಂದು ಒಳ್ಳೆ ಇಂಜಿನಿಯರ್ ಪ್ಲ್ಯಾನಿಂಗ್ ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನೋಡಿ, ಇದು ಒಂದು ಸೈಡ್ ಕಾಂಪೌಂಡ್ ಇದೆ, ಇನ್ನೊಂದು ಸೈಡ್ ಕಾಂಪೌಂಡ್ ಇಲ್ಲ. ಅದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ನೀಟಾಗಿ ಬರ್ತಾಯಿದೆ ಕಾಂಪೌಂಡು. ಸೊ ನಿಮಗೆ ಕಾಂಪೌಂಡ್ ಯಾರು ಇದ್ದರೆ ಹಾಕ್ಸೋರು, ನನ್ನ ನಂಬರ್ ಇರುತ್ತೆ, ಕರೆ ಮಾಡ್ಬೋದು. ಆ್ಯಂಡ್ ದೆನ್ ಈ ಒಂದು ಮನೆ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀರಂದರೆ, ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಈ ಮನೆ ಇರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅದು ಒಂದು ವೀಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಹಾಕೋದು ಮರಿಬೇಡಿ. ಅದರಲ್ಲಿ ಎಂಟ್ರೆನ್ಸಲ್ಲಿ ನಾವು ತುಂಬ ಚೆನ್ನಾಗಿ ಕಾಣಬೇಕಂತ ನಾವು ಗ್ರಾನೈಟಿಗೆ ಹೋಗ್ತಾಯಿದ್ವಿ. ಬಟ್ ಇವಾಗ ವಿಟ್ರಿಫೈಡಲ್ಲಿ ಈ ಒಂಥರ ಡಿಸೈನ್ಗಳು ತುಂಬ ಚೆನ್ನಾಗಿ ಬಂದಿದೆ. ನಾವು ಎಂಟ್ರಿ ಆಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಬರೋದೇ ಹಾಲು. ಸೊ ಏನು ಹಾಲ್ ಇದೆಯಲ್ಲ, ಇದು ಟೋಟಲಾಗಿ ತುಂಬ ಚೆನ್ನಾಗಿದೆ. ಹಾಲು ಒಳ್ಳೆ ಜಾಗ ಇದೆ, ವಿಸ್ತೀರ್ಣವಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಹಾಲಿಂದ ರೈಟ್ ಸೈಡಿಗೆ ನಾವು ಹೋಗ್ತಾಯಿದೆ. ಇಲ್ಲಿ ಅಟ್ಯಾಚ್ ಬೆಡ್ರೂಮ್ ಬರುತ್ತೆ. ಸೊ ಈ ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಇದು ಕೂಡ ವೆಸ್ಟರ್ನ್ ಟಾಯ್ಲೆಟು, ತುಂಬ ಚೆನ್ನಾಗಿದೆ, ಅಟ್ಯಾಚು ಮಾಡಿರ್ಬೋದು. ಸೊ ಹಾಗಾಗಿ ಇಲ್ಲಿಂದ ನೆಕ್ಸ್ಟು ನಾವು ಹಾಲ್ಗೆ ಹೋದರೆ ಅಲ್ಲಿ ನಾವು ಪೂಜೆ ಮಾಡುವಂಥ ದೇವ್ರ ಮನೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವ್ರ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಕೂಡ ಟೀಕಲ್ಲಿ ಮಾಡುವಂಥದ್ದು ಈ ದೇವ್ರ ಮನೆ ಬಾಗಿಲು. ಸೊ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ವಿಟ್ರಿಫೈಡ್ ಟೈಲ್ಸಲ್ಲಿ ಚೆನ್ನಾಗಿದೆ, ನೈಸಾಗಿ ವೈಟ್ ಕಲರ್ ಹಾಕಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆ ಒಂದು ಗೋಲ್ಡ್ ಕೋಟೆಡ್ ಏನು ಪ್ರಿಂಟ್ ಕಾಣ್ತಾ ಇದೆಯಲ್ಲ, ಇದು ಕೂಡ ಹೋಮ್ ಅಂತ ಬರ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಹೋಮ್ ಟೂರಲ್ಲಿ. ಇದನ್ನು ನೀವು ಕೊನೆವರೆಗೂ ನೋಡಿ, ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇದು ಕೂಡ ವಿಟ್ರಿಫೈಡ್ ಟೈಲ್ಸ್ ಇವರು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರೋದು. ಸೊ ಅಲ್ಲಿಂದ ಬಂದರೆ ನಾವು ರೈಟ್ ಸೈಡಲ್ಲೇ ನಮಗೆ ಕಿಚನ್ ರೂಮ್ ಬರುತ್ತೆ. ಈ ಒಂದು ಕಿಚನ್ ರೂಮು, ಸೊ ನಮ್ಮ ಮನೆ ಈಗೇನಿದೀವಲ್ಲ ಈ ಥರ ಒಂದು ಕಿಚನ್ ರೂಮ್ ಥರನೇ ಕಾಣುತ್ತೆ. ಇದೆಲ್ಲ ಕೆಳಗಡೆ ನಾವು ಐಟಮ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ. ಸೊ ಅಲ್ಲಿಂದ ನಮಗೆ ಆ ಒಂದು ಬೆಡ್ರೂಮ್ ಪಕ್ಕಕ್ಕೆ ಬಂದರೆ ನಮಗೆ ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಕಾಣುತ್ತೆ. ಟೋಟಲಾಗಿ ಈ ಇಂಡಿಯನ್ ಟಾಯ್ಲೆಟ್ ಕೂಡ ಹಳೆಯ ಕಾಲದಲ್ಲಿತ್ತು, ಬಟ್ ಈಗಲೂ ಕೂಡ ಇಂಡಿಯನ್ ಟಾಯ್ಲೆಟ್ ಬಳಸ್ತಾ ಇದ್ದಾರೆ. ಇನ್ನೂ ಕೂಡ ಇದ್ದಾರೆ ಇಂಡಿಯನ್ ಟಾಯ್ಲೆಟ್ ಬಳಸೋರು. ಬಟ್ ಈಗ ನಾವು ನೆಕ್ಸ್ಟು ರೂಮ್ ಕಡೆ ಬಂದರೆ ಇಲ್ಲೂ ಕೂಡ ಒಂದು ಸಿಂಪಲ್ ರೂಮ್ ಕಾಣುತ್ತೆ ನಿಮಗೆ. ಸೊ ಇಲ್ಲೊಂದು ಸೇಮ್ ಆ್ಯಸ್ ಇಟ್ ಈಸ್ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಜೊತೆಗೆ ಇಲ್ಲೂ ಕೂಡ ಇನ್ನೊಂದು ಸ್ಪೆಷಲ್ ಅಂದರೆ ಈ ಒಂದು ರೂಮಲ್ಲಿ ಕೂಡ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ಯಾಕೆಂದರೆ ಅಲ್ಟಿಮೇಟಾಗಿ ಟೈಲ್ಸು ಹಾಗೂ ವಿಟ್ರಿಫೈಡ್ನ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಸೊ ಈ ಒಂದು ಚಿಕ್ಕ ಮನೆಯಲ್ಲಿ ಇಷ್ಟು ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇರುವಂಥ ಜಾಗದಲ್ಲಿ. ಅಲ್ಟಿಮೇಟಾಗಿ ನನಗಂತೂ 80% ಇಷ್ಟ ಆಗಿದೆ. ನಿಮಗೆ ಎಷ್ಟು ಪರ್ಸೆಂಟ್ ಇಷ್ಟ ಆಯಿತು ನೀವೊಂದು ಕಮೆಂಟ್ ಹಾಕ್ಬಿಡ್ರಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದು ಜಸ್ಟ್ ಓಪನಿಂಗ್ ಡೋರು, ಇದು ಕೂಡ ತುಂಬ ಚೆನ್ನಾಗಿದೆ. ಈ ಡೋರ್ ಬಂದು ಕೂಡ, ಬಾಗಿಲು ಬಂದು ಕೂಡ ಟೀಕಲ್ಲೇ ಮಾಡಿಸಿದ್ದಾರೆ. ಇದು ಫ್ರಂಟ್ ಗೇಟು. ಸೊ ಇಲ್ಲಿ ನಾವು ಮೇಲ್ಗಡೆ ಲೋನ್ ಹೋಗೋಕ್ಕೆ ಅದಕ್ಕೊಂದು ಜಾಗ ಸಿಕ್ಕಿದ್ದಾರೆ.